ದಿನ ಬೆಳಿಗ್ಗೆ ತಿಂಡಿ ಜೊತೆ ಟೀ ಅಥವಾ ಕಾಫಿ ಕುಡಿತಿದ್ದೀರಾ? ಹಾಗಿದ್ರೆ ನಿಮ್ಗೆ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ. ಅನಿಮಿಯಾ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಕ್ತದ ಕೊರತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರುವಂತದ್ದು. ನಮ್ಮ ಭಾರತ ದೇಶದಲ್ಲಿ 50% ಜಾಸ್ತಿ ಮಹಿಳೆಯರಿಗೆ ಅನಿಮಿಯಾ ಇದೆ. ಅದರಲ್ಲೂ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ತುಂಬಾ ಕಾಮನ್ ಆಗಿ ಇರುವಂತದ್ದು. ಅಂದ್ರೆ ಕಬ್ಬಿಣದ ಅಂಶ ನಮ್ಮ ರಕ್ತದಲ್ಲಿ ಕಡಿಮೆ ಇರುವಂತದ್ದು. ನೀವು ಟೀ ಅಥವಾ ಕಾಫಿ ನಿಮ್ಮ ತಿಂಡಿ ಜೊತೆಗೆ ತಿಂತಾ ಇದ್ರೆ ನಿಮ್ಮ ತಿಂಡಿಯಲ್ಲಿ ಇರುವ ಕಬ್ಬಿಣದ ಅಂಶ ಅಂದ್ರೆ ಅಯನ್ ಅಂಶ ಕಾಫಿ ಮತ್ತೆ ಟೀ ಅಲ್ಲಿ ಇರುವ ಟ್ಯಾನಿನ್ಸ್ ಮತ್ತೆ ಪಾಲಿಫಿನಾಲ್ಸ್ ಅನ್ನೋ ಕಾಂಪೌಂಡ್ಸ್ ಜೊತೆಗೆ ಮಿಕ್ಸ್ ಆಗುತ್ತೆ. ಆದ್ರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಕಬ್ಬಿಣದ ಅಂಶ ಸಿಗೋದಿಲ್ಲ. ಅದರಿಂದ ನಮ್ಗೆ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ಅಥವಾ ಕಬ್ಬಿಣದ ಕೊರತೆ ಅಥವಾ ರಕ್ತದ ಕೊರತೆ ಆಗೋದು ತುಂಬಾ ಸಹಜ. ಅದರಿಂದ ನಿಮ್ಮ ತಿಂಡಿ ಜೊತೆಗೆ ಅಥವಾ ಊಟದ ಜೊತೆಗೆ ಟೀ ಮತ್ತೆ ಕಾಫಿನ ತಗೊಳ್ಬೇಡಿ. ಊಟ ಆಗಿ 1 ಗಂಟೆ ನಂತರ ಅಥವಾ ಮುಂಚೆ ಟೀ ಕಾಫಿನ ತಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಊಟದಲ್ಲಿ ಸಿಗುವಂತಹ ಕಬ್ಬಿಣ ಅಂಶನ ನೀವು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಬೋದು ಮತ್ತೆ ನಿಮಗೆ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ಆಗೋ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಟೀ ಮತ್ತೆ ಕಾಫಿ ಲವರ್ ಫ್ರೆಂಡ್ಸ್ ಜೊತೆಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಅವ್ರಿಗೆ ಈ ಮಾಹಿತಿಯನ್ನ ತಿಳಿಸಿ.